ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳು, ಶಿಗ್ಗಾಂವ್ ತಾಲೂಕಿನಲ್ಲಿ ಎಲ್ಲ ರೈತ ಸಂಘಟನೆಗಳು ಸೇರಿ ಒಕ್ಕೂಟಾಗಿ ಒಂದಾಗಿ ಶೇಕಡ 80ರಷ್ಟು ರೈತರು ಬೆಳೆಯುವಂತ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಹೋರಾಟ ನಾವೆಲ್ಲ ಏನು ಮಾಡ್ತಾ ಇದ್ದೀರಿ. ಇದು 80ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ರೈತರ ಕಲ್ಯಾಣಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಒಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ನ್ಯಾಯಸಮ್ಮತವಾಗಿರುವಂತಹ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಣ್ಣ ಕೊಡೋರ ಬಗ್ಗೆ ಚಿಂತೆ ಮಾಡಬೇಡ. ನಾವು ಯಾವ್ದಾರ ಬಣ್ಣ ಕೊಡವ ಚಿಂತೆ ಮಾಡಬೇಡ್ರಿ. ನಮ್ಮ ಹೃದಯದಾಗ, ನಮ್ಮ ಮನಸ್ಸಿನಾಗ ಅಲ್ಲಿ ಹೊಲದಲ್ಲಿ ದುಡಿಯುವಂತ ರೈತನ ಚಿತ್ರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಇದರಲ್ಲಿ ರಾಜಕಾರಣವನ್ನ ಬೆರೆಸಿ ನಿಮ್ಮನ್ನ ಮುರಿಯೋ ಪ್ರಯತ್ನ ಮಾಡ್ತಾರ, ನಿಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರ, ನಿಮಗೆ ಹೆದರಿಸುವ ಪ್ರಯತ್ನ ಮಾಡ್ತಾರ. ರೈತರ ಹಿಂದೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕಿನಲ್ಲಿ ಸಮಗ್ರ ರೈತರಿಂದ ಬಸವರಾಜ ಬೊಮ್ಮಾಯಿ ಇದ್ದಾನೆ ಅನ್ನುವಂತ ಬಂಧುಗಳೇ, ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದಾವೆ. ರೈತರ ಬೆಂಬಲ ಪುಣ್ಯದಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ರೈತರ ಬೆಂಬಲ ಇಲ್ಲದೆ ರಾಜ್ಯ ಸರ್ಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಆಗಕ್ಕೂ ಸಾಧ್ಯ ಇಲ್ಲ, ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ರೈತರ ಬೆಂಬಲದಿಂದ ಇವತ್ತು ತಾವೆಲ್ಲ ಆಗಿದ್ದೀರಿ ಅನ್ನೋದನ್ನ ಮರಿಬಾರದು. ಇವತ್ತು ಮೆಕ್ಕೆಜೋಳ ನಮ್ಮ 80% ಜನ ರೈತರು ಬೆಳೀತಾ ಇದ್ದಾರೆ. ಅದಕ್ಕೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ಘೋಷಣೆ ಆದಮೇಲೆ ಅದನ್ನ ಖರೀದಿ ಮಾಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೆ ಬರೋಕೆ ಆಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ, ಕಬ್ಬು ಖರೀದಿ ಮಾಡಿದೆ, ಮೆಕ್ಕೆಜೋಳ ಖರೀದಿ ಮಾಡಿದೆ, ಅಕ್ಕಿ ಖರೀದಿ ಮಾಡಿದೆ. ನೀವು ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ದರ FRP ಗಿಂತ ಹೆಚ್ಚಿನ ದರ ಕೊಡೋದಕ್ಕೆ ನೀವು ಮುಂದಾಗ್ತೀರಿ, ಮೀಟಿಂಗ್ ಮಾಡ್ತೀರಿ. ಆದ್ರೆ 80ರಷ್ಟು ಸುಮಾರು 20 ಜಿಲ್ಲೆಗಳಲ್ಲಿ ಗೋವಿಂಜೋಳ ಬೆಳೆದ ರೈತರು, ಅವ್ರ ಬಗ್ಗೆ ಒಂದು ಸಣ್ಣ ಮೀಟಿಂಗು ಮಾಡಿಲ್ಲ, ಅವ್ರ ಕರೆದನ್ನು ಕೇಳಿಲ್ಲ. ನೀವೇ ಡಿಕ್ಲೇರ್ ಮಾಡಿದ್ರಿ ಏನು 10 ಲಕ್ಷ ಟನ್ ಖರೀದಿ ಮಾಡ್ತೀವಿ ಅಂತ. ಈ ರಾಜ್ಯದಲ್ಲಿ ಇವತ್ತು 54 ಲಕ್ಷ ಟನ್ ಮೆಟ್ರಿಕ್ ಟನ್ ಇವತ್ತು ಬೆಳೆ ಬೆಳೆದಿದ್ದಾರೆ. 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಬೆಳೆ ಬೆಳೆದಿದ್ದಾರೆ. ಅದರಲ್ಲಿ ನೀವು 10 ಲಕ್ಷ ಖರೀದಿ ಮಾಡ್ತಿರೋದ್ರೆ ಸಾಲೋದಿಲ್ಲ ಅಂತ ನಾವು ಹೇಳಿದ್ವಿ. ನಾನು ಒಂದು ಮಾತನ್ನು ಪ್ರಾರಂಭದಲ್ಲಿ ಹೇಳಿದ್ದೆ, ಲಕ್ಷ್ಮೇಶ್ವರದಲ್ಲಿ ಹೋರಾಟ ಪ್ರಾರಂಭ ಆದಾಗ, ಈ ಸರ್ಕಾರದ ಮಾತು ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದೆ, ಬರೀ ನಾಟಕ ಮಾಡ್ತಾರ ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ. ಖರೀದಿ ಪ್ರಾರಂಭ ಮಾಡಿದ್ದು ವಿಧಾನಸಭಾ ಪ್ರಾರಂಭ ಆಗತ್ತೆ ತುರ್ಕಿಗೆ ಖರೀದಿ ಪ್ರಾರಂಭ ಮಾಡಿದ್ರು. ರಿಜಿಸ್ಟ್ರೇಷನ್ ಅದು ಇಲ್ಲೊಂದು ಜಿಲ್ಲೆಗೆ ಒಂದು ಅಲ್ಲೊಂದು ಇಲ್ಲೊಂದು ಪ್ರಾರಂಭ ಮಾಡಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿದ 15 ದಿವಸ ಹೋಯ್ತು. ಅಷ್ಟರಲ್ಲಿ ರೈತರು ಎಲ್ಲ ಕಡೆ ಮಾರ್ಕೆಟ್ ಮಾಲನ್ನು ಮಾಡಿದ್ರೆ ಯಾಕಂದ್ರೆ ಇಟ್ಕೊಳಕ್ಕಾಗೋದಿಲ್ಲ. ರೈತರಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ, ಸಂಕಷ್ಟ ಇರ್ತದೆ. ಈ ಇವರು ಎಥನಾಲ್ ಫ್ಯಾಕ್ಟರಿ ಅವರೆಲ್ಲ ರೈತರ ಕಡೆಯಿಂದ ಖರೀದಿ ಮಾಡ್ತಾ ಇಲ್ಲ, ಏಜೆಂಟ್ ಗಳಿಂದ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ದಾಡಿ ರೈತರ ಕಡೆಯಿಂದ ನೇರ ಖರೀದಿ ಮಾಡಿ ಅಂತಂದು ಕಾನೂನು ಮಾಡಿ ಅವ್ರ ಹದಬಸ್ತ ಇಡಕ್ಕಾಗೋದಿಲ್ಲ. ಯಾರ ಪರವಾಗಿದೆ ಸರ್ಕಾರ? ಎಥನಾಲ್ ಕಾರ್ಖಾನೆಯ ಮಾಲಕರ ಪರವಾಗಿದೆಯಾ? ಎಥನಾಲ್ ತಯಾರು ಮಾಡೋದಕ್ಕೆ 80ರಷ್ಟು ಜನ ರೈತರು ಏನೋ ಮೆಕ್ಕೆಜೋಳ ಬೆಳೆದು ಕೊಡ್ತಾರ, ಆ ರೈತರ ಪರವಾಗಿದೆ ಅನ್ನುವಂತ ಪ್ರಶ್ನೆ ನಾನು ಕೇಳಕ್ಕೆ. ನೇರವಾಗಿ ರೈತರ ಕಡೆಯಿಂದ ಖರೀದಿ ಮಾಡಿದ್ರೆ ಇಷ್ಟೊತ್ತಿಗೆ ಬಹುತೇಕವಾಗಿ ಒಳ್ಳೆ ರೇಟ್ ಬರ್ತಿತ್ತು. ಮೊನ್ನೆ ಒಂದು ಆದೇಶ ಮಾಡಿದ್ದಾರೆ, MRP ದರದಲ್ಲಿ ನಾವೇ ಖರೀದಿ ಮಾಡ್ತೀವಿ, ಅದನ್ನ ನೀವು ತಗೋಬೇಕು ಅಂತ. MRP ದರದಲ್ಲಿ ನೇರವಾಗಿ ರೈತರು ಖರೀದಿ ಮಾಡಂತಂದ್ರೆ ನೀವು ಖರೀದಿ ಇದನ್ನೇ ಬೇಕಾಗಿಲ್ಲ, ಆ ಫ್ಯಾಕ್ಟರಿಗಳು ತೋರ್ತಾರೆ. ಆದ್ರೆ ಮಾಲಕರ ಪರವಾಗಿ ಇವ್ರಿಗೆಲ್ಲ ವ್ಯವಹಾರ ಇರುವಂತ. ಇವತ್ತು ನಾನು ಇಷ್ಟ ಹೇಳ ಬಯಸ್ತೇನೆ, ಇಲ್ಲಿ ಖರೀದಿ ಕೇಂದ್ರ ಆಗ್ಲೇಬೇಕು.
ಯಾಕಂದ್ರೆ ಶಶಿವಣ್ಣನವರು ಹೇಳಿದಂತೆ ಹಾನಗಲ್ಲು, ಶಿಗ್ಗಾಂವ್, ಸವಣೂರು ವ್ಯಾಪಕವಾಗಿ ಅತಿ ಹೆಚ್ಚು ಬೆಳೆಯುವಂತಹದ್ದು ಶಿಗ್ಗಾಂವ್ ತಾಲೂಕಿನಲ್ಲಿ. 80 ವರ್ಷದ ಜನ ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ಪಕ್ಕದ ಹಾವೇರಿಗೆ ಹೋಗಕ್ಕಾಗೋದಿಲ್ಲ ಅಂತ ಶಿಕಾರಿಪುರಿಗೆ ಹೋಗೋದ್ರೆ ಎಲ್ಲಿಂದ ಹೋಗ್ತಾರೆ, ಅಲ್ಲಿ ಟೆಸ್ಟ್ ಮಾಡಿಸ್ಬೇಕು, ಆಮೇಲೆ ಖರೀದಿ ಕೇಂದ್ರದಲ್ಲಿ ಹೋಗ್ಬೇಕು, ಮಳೆ ಹಚ್ಚಬೇಕು. ನಾನು ಒಂದು ನೆನಪು ಮಾಡಿಕೊಡ್ತೇನೆ, ಇದೇ ಸಂದರ್ಭ ಬಂದಿತ್ತು. ಇವತ್ತು ರೈತರ ಪರವಾಗಿ ಮಾತನಾಡುವಂತ ನೈತಿಕ ಹಕ್ಕನ್ನು ನಾವು ಇಟ್ಕೊಂಡಿದ್ದೇವೆ. ಯಾತಕ್ಕಾಗಿ ನಾವು ಹೋರಾಟವನ್ನ ಮಾಡಿದ್ವಿ, ಅಧಿಕಾರ ಬಂದಾಗ ಆ ಕೆಲಸವನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇದ್ದಾಗ ಮೆಕ್ಕೆಜೋಳದ ಇದೇ ತರ ದರ ಬಿದ್ದೋಗಿತ್ತು. ಅವಾಗ ಇದೇ ಶಿಗ್ಗಾಂವ್ APMCಯಲ್ಲಿ ಸುಮಾರು 2 ತಿಂಗಳು ಖರೀದಿಯನ್ನು ಮಾಡಿದ್ವಿ. ರೈತನ ಕೊನೆಯ ಮೆಕ್ಕೆಜೋಳ ಕಾಳವರೆಗೂ ಖರೀದಿ ಮಾಡುವಂತ ದಾಖಲೆ ಇಲ್ಲೇ ಲಾರಿ ಗಟ್ಟಲೆ ಎಲ್ಲ ಬರ್ತಿತ್ತು, ಟ್ರ್ಯಾಕ್ಟರ್ ಬರ್ತಿತ್ತು. ನಿಯಂತ್ರಣ ಮಾಡಕ್ಕಾಗದೇನೆ ಮತ್ತೆ ಪೊಲೀಸರಿಗೆ ನಿಯಂತ್ರಣವನ್ನು ಮಾಡಿ ಎಲ್ಲ ರೈತರಿಗೆ ನಾವು ಮಾಡಿಸ್ಕೊಟ್ವಿ. ನನಗೆ ಏಜೆಂಟ್ರು ಬಂದಿದ್ರು, ಅವ್ರನ್ನ ಅರೆಸ್ಟ್ ಮಾಡಿಸಿದ್ವಿ. ಇಲ್ಲ ನನಗೆ ನೆನಪಿದೆ. ಇವ್ರು ಯಾಕೆ ಮಾಡಕ್ ಹೋಗಿದ್ರು? ಮನಸ್ಸಿದ್ರೆ ಮಾರ್ಗ ಇದೆ. ಅದೇ ರೀತಿ ಗೊಬ್ಬರ ಸಮಸ್ಯೆ ಆಗಿತ್ತು 2008ರಲ್ಲಿ. ನಾನು ವಿಶೇಷವಾಗಿರುವಂತಹ ಗೊಬ್ಬರವನ್ನು ತರಿಸಿ ನಮ್ಮ ಬಂಕಾಪುರ ಎಲ್ಲಾ ಸೊಸೈಟಿಯಲ್ಲಿ ನಾನೇ ನಿಂತು ಹಂಚಿಸುವಂತ ಕೆಲಸವನ್ನು ಮಾಡಿದೆ. ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಯೂರಿಯಾ ಮತ್ತು DAP ಕಮ್ಮಿ ಆದಾಗ ನಾನು ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಶಿಗ್ಗಾಂವ್ ತಾಲೂಕಿಗೆ ವಿಶೇಷವಾಗಿರುವಂತಹ ಗೊಬ್ಬರವನ್ನು ತರೋದಕ್ಕೆ ಇವತ್ತು ಈ ವರ್ಷವೂ ಕೂಡ ನಾವು ಮಾಡಿದ್ದೇವೆ. ಯಾಕಂದ್ರೆ ನಮ್ಗೆ ರೈತರು ಬೇಕು. ನಾನು ಮುಖ್ಯಮಂತ್ರಿ ಆಗಿ 4 ತಾಸಲ್ಲಿ ಮೊದಲನೇ ಆದೇಶ ಮಾಡಿದ್ದೇನು ಅಂತಂದ್ರೆ, ನಾನು ಒಬ್ಬನೇ ಇದ್ದೆ ಕ್ಯಾಬಿನೆಟ್ ನಲ್ಲಿ, ಅಧಿಕಾರಿ ಕರೆದು ಆದೇಶವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.